ನೋಡಿ, ನಿಮ್ಗೆ ಯಾವಾಗಾದ್ರೂ ಬ್ಯಾಕ್ ಪೇನ್ ಬಂದರೆ ಫಸ್ಟ್ ನೀವು ಕ್ವಶನ್ ಕೇಳಬೇಕು, ಇದು ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ. ನಂಬರ್ 1, ಜಾಸ್ತಿ ಕುತ್ಕೊಂಡಾಗ ಜಾಸ್ತಿ ಆಗುತ್ತಾ? ಈ ಥರ ಕುತ್ಕೊಂಡಾಗ ಬ್ಯಾಕ್ ಪೇನ್ ಜಾಸ್ತಿ ಆದರೆ ಡಿಸ್ಕು ತೆಳಗಾಗ್ತಿದೆ ಅಂತ ಅರ್ಥ, ಸ್ಪೈನ್ ಸ್ನೋಸಿಸ್ ಇದೆ, ಡಿಸ್ಕ್ ಹರ್ನೇಷನ್ ಆಗಿದೆ ಅಂತ ಅರ್ಥ. ಕುತ್ಕೊಂಡ್ಬಿಟ್ಟು ಮೇಲೆ ಹೇಳ್ಬೇಕಾದ್ರೆ ಪೇನ್ ಜಾಸ್ತಿ ಆದರೆ ಟೇಲ್ ಬೋನು ಈ ಥರ ಕರ್ವ್ ಇರೋದು ಹಿಂದೆ ಬಂದುಬಿಡುತ್ತೆ. ಸೆಕೆಂಡ್ ಲಿಮಿಟೇಷನ್ ಇಲ್ಲ, ನೀವು ಟೇಲ್ ಬೇಲ್ ಮೇಲೆ ಕುತ್ಕೊಂಡಾಗ ಅದು ಪ್ರಾಬ್ಲಮ್ ಆಗುತ್ತೆ, ಪೆಲ್ವಿಕ್ ಡಿಸ್ಟಾರ್ಷನ್ ಇರುತ್ತೆ. ಏನೇನು ಮಲ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ಫುಲ್ ಬಾಡಿ ಸ್ಟಿಫ್ ಆಗಿ ಪೇನ್ ಬರುತ್ತೆ. ಆವಾಗ ಫಸ್ಟ್ ಜಾಯಿಂಟ್ ಎಲ್ಲ ಹೊಂದ್ಕೊಂಡು ಅಂದ್ಕೊಂಡ್ಬಿಟ್ಟಿರುತ್ತೆ. ಇಟ್ ಮೇ ಬಿ ಸಿಂಪ್ಟಮ್ ಆಫ್ ಎಂಕಿಲೋಜಿಂಗ್ ಸ್ಪಾಂಡಲೈಟಿಸ್ ಆಗುತ್ತೆ. ಮತ್ತು ವಾಕ್ ಮಾಡ್ಬೇಕಾದ್ರೆ ಪೇನ್ ಬರುತ್ತಾ ಅಥವಾ ಭಾರ ಎತ್ತಬೇಕಾದ್ರೆ ಪೇನ್ ಬರುತ್ತಾ, ಆವಾಗ ನಿಮಗೆ ಪೂರ್ತಿ ಬಾಡಿಯಲ್ಲಿ ಸ್ಪಾಂಡಲೈಟಿಸ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ತಿಳ್ಕೊಂಡ್ಬಿಟ್ಟು ನಮ್ಮ ಹತ್ರ ಬಂದು ಡಯಾಗ್ನೋಸ್ ಮಾಡಿಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ವಾಸಿ ಆಗುತ್ತೆ. ನಾನು ಡಾಕ್ಟರ್ ದುರೇಶ್ ಅಂತ, ಅಮೇರಿಕನ್ ಮತ್ತು ಯುರೋಪ್ ಟ್ರೈನ್ಡ್ ಸರ್ಟಿಫೈಡ್ ಕೆರಪ್ರೇಟರ್ ಆ್ಯಂಡ್ ಆಸ್ಟಿಯೋಪ್ಯಾಥ್, ಅಂದರೆ ನಾನ್ ಸರ್ಜಿಕಲ್, ನಾನ್ ಡ್ರಗ್, ಸ್ಪೈನ್ ಆ್ಯಂಡ್ ಜಾಯಿಂಟ್ ಡಾಕ್ಟರ್. ಈ ಥರ ಭಾಳಷ್ಟು ಉಪಯೋಗಕರ ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ನನ್ನ ಕಾಂಟ್ಯಾಕ್ಟ್ ಮಾಡಲು ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.